ಈ ಕೇಸ್ನಲ್ಲಿ ನಟ ದರ್ಶನ್ ಮತ್ತು ಪವಿತ್ರ ಗೌಡ, A1 ಪವಿತ್ರ ಗೌಡ, A2 ದರ್ಶನ್, ಇವರ ಮೇಲೆ ಮಾಡಲಾಗಿರುವಂಥ ಆರೋಪ ಸಾಬೀತಾಗಿ ಶಿಕ್ಷೆಯಾಗತ್ತಾ ಆರೋಪಿಗಳಿಗೆ ಅನ್ನೋದರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ನಾನು ಸುನಿಲ್ ಕುಮಾರ್ ಅವರನ್ನ ಕೇಳಬೇಕು. ಒಂದು ಪ್ರಶ್ನೆ ಬಂತಿಲ್ಲಿ. ದರ್ಶನ್ ಹೇಳಿದ್ರು ಅನ್ನೋ ಕಾರಣಕ್ಕಾಗಿ ಸರೆಂಡರ್ ಆಗೋದಕ್ಕೆ 4 ಜನ ಬಂದರು, ಆನಂತರ ಸರೆಂಡರು ಆದರು. ಅವರು ಏನೋ ಕಾರಣ, ಸಿಲ್ಲಿ ರೀಸನ್ ಕೊಟ್ಟು ಸರೆಂಡರ್ ಆದರು. ನಾಳೆಯ ದಿನ ವಿಚಾರಣೆಯ ಸಂದರ್ಭದಲ್ಲಿ ಇದೇ ರೀತಿ ಇಲ್ಲ ದರ್ಶನನ್ನು ರಕ್ಷಣೆ ಮಾಡುವಂಥ ಪ್ರಯತ್ನವನ್ನು ಆರೋಪಿಗಳು ಮಾಡುವಂಥ ಸಾಧ್ಯತೆ ಇದೆ, ಉಳಿದ ಆರೋಪಿಗಳು ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಸೊ ಅದಕ್ಕೇನು ಪರಿಹಾರ? ಪ್ರಾಸಿಕ್ಯೂಷನ್ ಬಳಿ ಇರುವಂಥ ಪರಿಹಾರ ಏನು? ಅದಕ್ಕೆ ಒಂದು ಫಾರೆನ್ಸಿಕ್ ಮತ್ತು ಟೆಕ್ನಿಕಲ್ ಎವಿಡೆನ್ಸ್ ಆಗಲಿ ನಮ್ಮ ಡಾಕ್ಟರ್ ದಿನೇಶ್ ರಾವ್ ಹೇಳ್ತಿದ್ರು, ಫಾರೆನ್ಸಿಕ್ ಪ್ಲೇಸ್ ಎ ವೈಟಲ್ ರೋಲ್ ಆ್ಯಂಡ್ ಲಾಟ್ ಆಫ್ ಎವಿಡೆನ್ಸಸ್ನ ಫಾರೆನ್ಸಿಕ್ ಟೀಮ್ ಕಲೆಕ್ಟ್ ಮಾಡಿದೆ ಅಲ್ಲಿ. ಇನ್ನೊಂದು, ಪೊಲೀಸರು ಕೂಡ ಯಾರಾದರೂ ಅಪ್ರೂವರ್ ಆಗ್ತಾರಾ, ಯಾರಾದರೂ ರೋಲ್ ಕಮ್ಮಿ ಇದೆಯಾ, ಯಾರಾದರೂ 302ನಲ್ಲಿ ಭಾಗ್ಯ ಆಗಿಲ್ಲ ಅನ್ನೋರು ಯಾರಾದರೂ ಇದ್ದಾರಾ ಅಂತ ಹೇಳಿ ಒಬ್ಬರನ್ನ ಐಡೆಂಟಿಫೈ ಮಾಡಿಕೊಂಡು ಆಲ್ರೆಡಿ 164 ಸ್ಟೇಟ್ಮೆಂಟು ಮಾಡ್ತಾ ಇದ್ದಾರೆ. ಸೊ ಯಾರಾದರೂ ಅಲ್ಲಿ ಇದ್ದಂಥವ್ರೆ, ಅವ್ರ ಜೊತೆಲಿದ್ದಂಥವ್ರು ಸಂಗಡಿಗರು, ನಾನು ಮಾಡಿಲ್ಲ ಸರ್, ಬಟ್ ನಾನು ಜೊತೆಲಿದ್ದೆ, ಬಟ್ ಎಲ್ಲವನ್ನೂ ನೋಡಿದ್ದೀನಿ, ದರ್ಶನ್ ಅವರೇ ಹೊಡೆದ್ರು, ದರ್ಶನ್ ಅವ್ರು ಹೊಡೆತದಿಂದ ಆತ ಸತ್ತ ಅಂತ ಹೇಳಿ ಒಂದು ಎವಿಡೆನ್ಸ್ ಅಂತ ಬಂತು ಅನ್ನೋದಾದರೆ ದಟ್ ವಿಲ್ ಆಲ್ಸೋ ಬಿಕಮ್ ವೆರಿ ವೆರಿ ಸ್ಟ್ರಾಂಗೆಸ್ಟ್ ಎವಿಡೆನ್ಸ್ ಇನ್ ಫೇವರ್ ಆಫ್ ದ ಪೊಲೀಸ್. ಪ್ಲಸ್ ಯಾರೋ ಒಬ್ಬರು ಅವ್ರ ಜೊತೆಲಿದ್ದಂಥ ಇನ್ನೊಬ್ಬರು ಸಂಗಡಿಗರು ಅದನ್ನು ವಿಡಿಯೋ ರೆಕಾರ್ಡ್ ಮಾಡಿದ್ದಾರೆ ಅಂತಲೂ ಬಂದಿದೆ. ಒಂದು CCTV, ಬಿಕಾಸ್ ಈಸಿಂಗ್ ಏರಿಯಾ, ಬ್ಯಾಂಕ್ನವ್ರು ಒಂದು CCTV ಹಾಕ್ಕೊಂಡಿರ್ತಾರೆ ಅಥವಾ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ CCTV ಇರುತ್ತೆ, ಅದೊಂದು DVRನ ಸೀಸ್ ಮಾಡಿ ಅದನ್ನ ರಿಟ್ರೀವ್ ಮಾಡಿ ಅದನ್ನು ಡೇಟಾವನ್ನು ಬ್ಯಾಕಪ್ ತೊಗೋಬೋದು. ಪ್ಲಸ್ ಯಾರಾದರೂ ಅದನ್ನು ರೆಕಾರ್ಡ್ ಮಾಡಿದರೆ, ಕೆಲವರು ಏನು ಸರ್ ಶೋಕಿ ಇರ್ತದೆ ಕೆಲವರಿಗೆ, ನಾವು ಹೇಗೆ ಹೊಡೆದ್ವಿ ನೋಡಿ ಇವನ್ನ, ಬೇರೆಯವ್ರಿಗೆ ತೋರಿಸಿ ಹೆದರ್ಸ್ಲಿಕ್ಕೋಸ್ಕರ ಕೆಲವರು ಶೋಕಿಗೋಸ್ಕರ ಆದರೂ ಒಂದು ಸ್ವಲ್ಪ ರೆಕಾರ್ಡ್ ಮಾಡ್ಕೋತಾರೆ. ಆ ರೆಕಾರ್ಡೆಡ್ ವಿಡಿಯೋವನ್ನು ಫುಟೇಜನ್ನ ರಿಟ್ರೀವ್ ಮಾಡ್ಕೊಂಡ್ರೆ ದಟ್ ವಿಲ್ ಆಲ್ಸೋ ಬಿಕಮ್ ಎ ಪವರ್ಫುಲ್ ಎವಿಡೆನ್ಸ್. ಸಿಮಿಲರ್ ಒಂದು ಕೇಸ್ ಎಕ್ಸಾಂಪಲ್ ಕೊಡ್ತೀನಿ ರಕ್ಷಿತ್. ಇದೇ ಥರ ಆಲ್ಮೋಸ್ಟ್ ಒಂದು ಹೆಣ್ಣಿಗೋಸ್ಕರ ನಡೆದಂಥ ಕತೆ. ಈ ಸರವಣ ಭವನ್ ಅಂತ ಒಂದು ಬಹಳಷ್ಟು ಹೋಟೆಲ್ ಮಾಲೀಕರು, ರಾಜಗೋಪಾಲ್ ಅಂತ ಅವ್ರ ಹೆಸರು, ಅವರು ಒಂದು ಹೆಣ್ಣಿಂದ ಬಿದ್ದುಬಿಡ್ತಾರೆ. ಜ್ಯೋತಿಷಿ ಒಬ್ಬ ಹೇಳ್ತಾನೆ, ಈ ರಾಶಿ ಇರೋ ಈ ಹೆಣ್ಣನ್ನು ನೀನು ಮದುವೆ ಮಾಡಿಕೊಂಡ್ರೆ ಈ ತಮಿಳ್ನಾಡಲ್ಲಿ ಫೇಮಸ್ ಇದೆಯಾ, ನಿನಗೆ 100 ಔಟ್ಲೆಟ್ಗಳಿದೆ, ಇಡೀ ದೇಶಕ್ಕೆ ಫೇಮಸ್ ಆಗ್ತೀಯಾ ಅಂತ ಹೇಳಿ ತುಂಬ ಕಾಡಿ ಬೇಡಿ ತನ್ನ ಮ್ಯಾನೇಜರ್ ಮಗಳನ್ನು ಆತ ಮದುವೆ ಮಾಡ್ಕೊಳ್ಲಿಕ್ಕೆ ಹೋಗ್ತಾನೆ. ಆದರೆ ಒಪ್ಪೋದಿಲ್ಲ. ಆಗ ಆ ಹುಡುಗಿಯ ಗಂಡನನ್ನು ಮರ್ಡರ್ ಮಾಡಿಸ್ತಾನೆ ಇದೇ ರಾಜಗೋಪಾಲ್. ಇದು ಸೇಮ್ ದರ್ಶನ್ ಅವ್ರಿಗೂ ಇದು ಎಷ್ಟು ಹೋಲಿಕೆ ಆಗುತ್ತೆ ಅಂದರೆ, ಇದೇ ಥರ ಎಲ್ಲೋ ಒಂದು ಕಡೆ ಹೋದಾಗ ಅವನ್ನ ಅಡ್ಡ ಹಾಕೊಂಡು ಕೊಲೆ ಮಾಡ್ತಾರೆ. ಯಾರಿಗೂ ಗೊತ್ತಿಲ್ಲದಂಗೆ ಅವರಷ್ಟು ಅವರೇ ಬಂದು ಸರೆಂಡರ್ ಆಗ್ತಾರೆ. ಎಲ್ಲೋ ಒಂದು ಕಡೆ ಹ್ಯಾಕ್ ಮಾಡಿರೋಂಥದ್ದು, ಸರೆಂಡರ್ ಆಗಿರೋಂಥದ್ದು. ಅಲ್ಲಿ ತಮಿಳ್ನಾಡು ಕ್ರೈಮ್ ಬ್ರಾಂಚ್ ಅವರಂತೂ ಅವ್ರು ಬಹಳಷ್ಟು ಪ್ರೆಷರ್ ಆದಾಗ ಅದ್ಭುತವಾದಂಥ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಫಾರೆನ್ಸಿಕ್ ಟೀಮ್ ಸೂಪರಾಗಿ ಮಾಡುತ್ತೆ. ಅಲ್ಲಿ ರಾಜಗೋಪಾಲ್ ಇಂದು ಕೂಡ ಈ ದರ್ಶನ್ ಅವ್ರ ಥರ ಸ್ಪಾಟಿಗೆ ಬರೋದಿಲ್ಲ. ರಾಜಗೋಪಾಲ್ ಸ್ಪಾಟಲ್ಲಿ ಬಂದಿಲ್ಲ. ರಾಜಗೋಪಾಲ್ ಬರೀ ಕಾಲ್ಸ್ ಎಸ್ ಮನಿ, ದಿ ಮನಿ ವಿಚ್ ಇಸ್ ಗಿವನ್ ಟು ದಿ ಅಕ್ಯೂಸ್ಡ್, ಅವ್ರ ಜೊತೆ ಕಂಟಿನ್ಯೂಸ್ ಕಾನ್ವರ್ಸೇಷನ್ ಮತ್ತು ಅಕ್ಯೂಸ್ಗಳು ಹೈಡ್ ಮಾಡಲಿಕ್ಕೆ ಅವ್ರಿಗೆ ಬೇರೆ ಬೇರೆ ಸ್ಥಳಗಳನ್ನು ಕೊಟ್ಟಂಥದ್ದು ಮತ್ತು ಮೋಟಿವ್ ಎಲ್ಲದ್ರ ಮೇಲೆ ರಾಜಗೋಪಾಲ್ ಅವ್ರ ಕನ್ವಿಕ್ಷನ್ ಆಗ್ತದೆ. ಲೋವರ್ ಕೋರ್ಟ್ ಒಂದು 10 ವರ್ಷ ಇಂಪ್ರಿಸನ್ಮೆಂಟ್ ಅನ್ನು ಕೊಡುತ್ತೆ. ಅದನ್ನ ಆ ವಿಕ್ಟಿಮ್ ಫ್ಯಾಮಿಲಿನವರು ಅಪೀಲ್ ಹೋದಾಗ ಹೈಕೋರ್ಟ್ ಆಫ್ ಮಡ್ರಾಸ್ ಗ್ರಾಂಟ್ಸ್ ಹಿಮ್ ಲೈಫ್ ಇಂಪ್ರಿಸನ್ಮೆಂಟ್. ಅಲ್ಲಿ ಇನ್ನೂ ನೋಡೋಕೆ ದರ್ಶನ್ ಅವ್ರಿಗಿಂತ ವೀಕ್ ಕೇಸ್ ಅದು. ಬಟ್ ತಮಿಳ್ನಾಡು ಕ್ರೈಮ್ ಬ್ರಾಂಚ್ ಹ್ಯಾಸ್ ಡನ್ ಅಬ್ಸಲ್ಯೂಟ್ಲಿ ಬ್ರಿಲಿಯಂಟ್ ಜಾಬ್. ಹಾಗಾಗಿ ಅನೇಕ ಸಾಕ್ಷಿಗಳಿದೆ. ಒಂದೇ ಬೇಕಾಗಿರೋದೇನಪ್ಪ ಅಂದರೆ, ನಿಜವಾಗ್ಲೂ ದರ್ಶನ್ ಅವ್ರು ಹೊಡೆತದಿಂದ ಸತ್ನ ಅಥವಾ ದರ್ಶನ್ ಅವ್ರು ಹೋದ ಮೇಲೆ ಸತ್ನ. ಯಾಕಂದ್ರೆ ಈಗಲೂ ಕೂಡ ಪೊಲೀಸ್ ಅಧಿಕಾರಿಗಳು ಪಾಪ ಫುಲ್ ಹೇಳಕ್ಕಾಗಲ್ಲ. ಇಟ್ ಇಸ್ ಅಂಡರ್ ಇನ್ವೆಸ್ಟಿಗೇಷನ್. ನಾನು ಅದನ್ನ ಮೋಹನ್ ಅವರಿಗೆ ಮೂವ್ ಮಾಡ್ತೀನಿ. ಅದೇ ಪ್ರಶ್ನೆ. 17-18 ಜನ ಸೇರಿ ಹೊಡೆದಿದ್ದಾರೆ. ಯಾರು ಹೊಡೆದ್ರು, ಯಾರ ಹೊಡೆತದಿಂದ ಸತ್ತ ರೇಣುಕಾ ಸ್ವಾಮಿ. ಸೊ ಇದೆಲ್ಲ ಯಾವ ರೀತಿ ತನಿಖೆಯ ಸಂದರ್ಭದಲ್ಲಿ ಮ್ಯಾಟರ್ ಆಗುತ್ತೆ, ಅಥವಾ ಕಾಮನ್ ಇಂಟೆನ್ಷನ್ ಅಂತ ಇದನ್ನ ಕನ್ಸಿಡರ್ ಮಾಡ್ತಾರ? ಇಲ್ಲ, ಕಾಮನ್ ಇಂಟೆನ್ಷನ್ ಅಂತೂ ಕಾಮನ್ ಆಗಿದೆ. ಎರಡು ಮಾತಿಲ್ಲ. ಈಗ ನಾವು ಹೇಳಿದ್ರಲ್ಲ, ಯಾರು ಯಾವ ರೀತಿ ಹೊಡೆದ್ರು ಅನ್ನೋದು ಇದೆಯಲ್ಲ, ಅದನ್ನು ನಾವು ಒಂದು ದೊಂಬಿ ಕೇಸ್ ಅಂತೇಳಿ ನಾವು ಮಾಡ್ತೀವಿ. ಅಲ್ಲಿ ಏನು ಮಾಡ್ತದೆ, ಕಂಪ್ಲೇಂಟ್ ಇರ್ತಾನೆ, ಇವರು ದೊಣ್ಣೆಲ್ಲಿ ಹೊಡೆದ್ರು, ಇವರು ಕಲ್ಲಲ್ಲಿ ಹೊಡೆದ್ರು, ಇವರು ಕೈಲಿ ಹೊಡೆದ್ರು, ಇವರು ಕಾಲಲ್ಲಿ ಹೊಡೆದ್ರು ಅಂತ ಏನೋ ಹೇಳ್ತಾ ಇರ್ತಾರೆ. ಬಟ್ ಇಲ್ಲಿ ಕಂಪ್ಲೇಂಟು ಇಲ್ಲವೇ ಇಲ್ಲ, ಅವನು ಡಿಸೀಸ್ ಸತ್ತಿದ್ದಾನೆ. ಹಂಗಾಗಿ ನಾವು ಏನು ಮಾಡ್ಬೇಕಂತಂದರೆ, ಇದನ್ನು ದೊಂಬಿ ಕೇಸ್ ಅಂತ ಟ್ರೀಟ್ ಮಾಡೋಕ್ಕಿಂತ ಯಾರು ಅಲ್ಲಿ ಇರ್ತಕ್ಕಂಥ ಆರೋಪಿಗಳಲ್ಲಿ ಬಂದು ಅವ್ರೇನಾರೋ ಒಬ್ಬರು ನಾನು ಕನ್ಫೆಷನ್ ಸ್ಟೇಟ್ಮೆಂಟ್ ಮಾಡ್ಕೋತೀನಿ ಅಂತ ಬಂದಾಗ ಅವರು ಅದೆಲ್ಲ ಹೇಳಲಿಕ್ಕೆ ಸಾಧ್ಯವೇ ಹೊರತು, ಇನ್ವೆಸ್ಟಿಗೇಷನ್ ಆಫೀಸರಲ್ಲಿ ಮಾಸಾಗಿ ಹೊಡೆದಿದ್ದಾರೆ ಅಂದಷ್ಟೇ ತರಕ್ಕೆ ಸಾಧ್ಯ. ಅನ್ಲೆಸ್ ಯಾರು ಯಾವುದರಿಂದ ಯಾವ ರೀತಿ ಹೊಡೆದ್ರು, ಯಾರಿಗೆ ಯಾವ ಪೋರ್ಷನ್ಸ್ ಇದೆ, ಯಾರಿಗೆ ಎಷ್ಟು ಅಟ್ರಾಕ್ಟ್ ಆಗ್ತದೆ ಸೆಕ್ಷನು, ಯಾರಿಗೆ ಯಾವ ರೀತಿ ಶಿಕ್ಷೆ ಆಗುತ್ತೆ ಅನ್ನೋದನ್ನ ಕೂಡ ನಾವು ಈ ಹಂತದಲ್ಲಿ ಹೇಳಲಿಕ್ಕೆ ಬರೋದೇ ಇಲ್ಲ. ಅದು ನಾನು ಈ ಹಂತದಲ್ಲಿ ನಾವು ಯಾವುದೇ ಕಾರಣಕ್ಕೂ ಹೇಳಲಿಕ್ಕೆ ಬರೋದಿಲ್ಲ. ಬಟ್ ಅದೇ ಯಾರಾದರೂ ಒಬ್ಬರು ಆರೋಪಿ ಪೊಲೀಸ್ನವ್ರ ಮುಂದೆ ಒಂದು 164 ನಮ್ಮ ವಕೀಲರು 164 ಸ್ಟೇಟ್ಮೆಂಟ್ ಮಾಡಿಕೊಂಡು ಅದನ್ನು ತೊಗೊಂಬಂದು ಕೋರ್ಟ್ ಮುಂದೆ ಹೇಳಿಸಿ, ಕೋರ್ಟ್ನಲ್ಲೂ ಕೂಡ ಅವ್ರು ಏನಾರು ಅದೇ ರೀತಿ ಹೇಳಿದರೆ ಅದ್ರ ಮೇಲೆ ಬೇಕಾದ್ರೆ ಮಾಡಲಿಕ್ಕೆ ಸಾಧ್ಯ ಇದೆ. ಅದು ಕೊನೆ ಜಡ್ಜ್ಮೆಂಟ್ ತನಕನೂ ಕೂಡ, ಅದು ಹಿಯರಿಂಗ್ ನಡೆದು ಜಡ್ಜ್ಮೆಂಟ್ ತನಕನೂ ಕೂಡ ಕೊಡ್ತಕ್ಕಂಥ ಹೇಳಿಕೆಗೆ ಅವನು ಸ್ಟಿಕಾನ್ ಆಗಿರಬೇಕು. ನ್ಯಾಯಾಲಯದಲ್ಲಿ ಒಬ್ಬನ 164 ಸ್ಟೇಟ್ಮೆಂಟ್ ಬಂದರೆ ನಾವು ಪೊಲೀಸ್ನವ್ರು ಮಾಡಿದಾಗೆ ಸುಲಭವಾಗಿ ಮಾಡಲಿಕ್ಕಾಗಲ್ಲ. ಅದಕ್ಕೆ ಸಿಕ್ಕಾಬಟ್ಟೆ ಪ್ರೊಸೀಜರ್ ಇದೆ CRPCಯಲ್ಲಿ. ಆ ಪ್ರೊಸೀಜರ್ ಪ್ರಕಾರನೇ ಮಾಡಬೇಕು. ಅದು ಹೋದ ತಕ್ಷಣ ಒಂದೇ ದಿನಕ್ಕೆ ಮಾಡಲ್ಲ. ಅವನಿಗೆ ಮಂದಟ್ಟು ಮಾಡುತ್ತೆ ನ್ಯಾಯಾಲಯ. ನೋಡಪ್ಪ, ನಿನ್ನ ವಿರುದ್ಧ ನೀನು ಸಾಕ್ಷಿ ಹೇಳ್ತಾ ಇದೆಯಾ, ನಿಮ್ಮ ವಿರುದ್ಧನೇ ನೀನು ಸಾಕ್ಷಿ ಹೇಳ್ತಾ ಇದೆಯಾ,
ನಾಳೆ ಏನಾರ ನೀನು ಆಸ್ಟ್ರೇಲಿಯಾ ಆದರೆ ಈ ಸಾಕ್ಷ್ಯವನ್ನು ನಿನ್ನ ವಿರುದ್ಧನೇ ಬಳಸ್ತೀವಿ ಅಂತಲೂ ಕೂಡ ನ್ಯಾಯಾಲಯ ಅವನಿಗೆ ಒಂದಲ್ಲ 4 ಸಾರಿ ಮಂದಟ್ಟು ಮಾಡಿಕೊಟ್ಟಾದಮೇಲೆ ಅದನ್ನು ಒಂದು 164 ಸ್ಟೇಟ್ಮೆಂಟ್ನ ಅವರು ಅಲ್ಲಿ ನ್ಯಾಯಾಲಯದಲ್ಲಿ ಮಾಡ್ತಕ್ಕಂಥದ್ದು ನಡೀತದೆ. ಅದು ಅಲ್ಲೂ ಕೂಡ ಅಷ್ಟು ಮಾಡದೇ ಇಟ್ಗೆ ಅವನು ಶಿಕ್ಷೆ ಆಗೋಗುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಯಾಕೆಂದರೆ ಆತ ವಿಚಾರಣಾ ಸಂದರ್ಭದಲ್ಲೂ ಕೂಡ ಅದೇ ಅವನು ಏನು ಹೇಳಿಕೆ ಕೊಟ್ಟ ಅದಕ್ಕೆ ಸ್ಟಿಕನ್ ಆಗಿರಬೇಕು. ಅದು ಜಡ್ಜ್ಮೆಂಟ್ ತನಕ ಕೂಡ ಅದಕ್ಕೆ ಸ್ಟಿಕನ್ ಆಗಿದ್ರೆ ಮಾತ್ರ ಯಾರು ಯಾವ್ಯಾವ ಭಾಗದಲ್ಲಿ ಹೊಡೆದ್ರು ಅನ್ನೋದ್ರ ಬಗ್ಗೆ ಬೈಪ್ರಿಕೇಷನ್ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಅದರ್ವೈಸ್ ಏನು ಕಾನ್ಸ್ಪಿರಸಿಗೆ ಏನು ಈಗ ದರ್ಶನ್ ಅವ್ರು ನೀವು ಹೇಳಿದಾಗೆ ನಾನು ಹೊಡೆದಿಲ್ಲ ನಾನು ಹೇಳ್ಬಿಟ್ಟು ಹೋದೆ ಅಷ್ಟೇ ಹೇಳ್ತಾರೆ. ಬಟ್ ಕರೀಲಿಕ್ಕೆ ಅವನು ತರಿಸ್ಲಿಕ್ಕೆ ಎಲ್ಲ ಮಾಡಲಿಕ್ಕೆ ಎಲ್ಲ ಅವರೇ ಕಾರಣ ಆಗಿರೋದ್ರಿಂದ ಅವರು ಕೂಡ ಅಷ್ಟೇ ಸೇಮ್ ಇನ್ವಾಲ್ವ್ಮೆಂಟ್ ಆಗೇ ಆಗ್ತದೆ ಅದು. ಎಸ್ ಕೆ ಉಮೇಶ್ ಸರ್, ಈಗ ಆರೋಪಿಯೊಬ್ಬ ತನ್ನ ಡಿಫೆನ್ಸ್ ತಾನು ಮಾಡೇ ಮಾಡಿಕೊಳ್ತಾನೆ, ನಾನು ಮಾಡಿಲ್ಲ ಅಂತಲೇ ಹೇಳ್ತಾನೆ. ನಾವು ಬಯಸಿದ ಉತ್ತರವನ್ನು ಆತನಿಂದ ತೆಗೆಯೋದಕ್ಕೆ ಸಾಧ್ಯ ಇಲ್ಲ. ನಿನ್ನೆನೂ ಕೂಡ ಕೋರ್ಟಲ್ಲಿ ಒಂದು ಕಡೆ ಅದೇ ಪ್ರಶ್ನೆ ಬಂತು, ನೀವು ಕೇಳಿದ್ದಕ್ಕೆಲ್ಲ ಆತ ಉತ್ತರ ಕೊಡಬೇಕು ಅಂತಂದ್ರೆ ನೀವು ಬಯಸಿದ ರೀತಿಯಲ್ಲಿ ಉತ್ತರ ಆತನಿಂದ ಪಡ್ಕೊಳ್ಳೋದಕ್ಕಾಗತ್ತಾ ಅಂತ ಕೋರ್ಟ್ ಯಾವುದೋ ಒಂದು ಬೇರೆ ಕೇಸಲ್ಲಿ ಪ್ರಶ್ನೆ ಕೇಳಿತ್ತು. ಸೊ ಇಲ್ಲೂ ಕೂಡ ಅದೇ ಪ್ರಾಬ್ಲಮ್ ಬರುತ್ತೆ. ದರ್ಶನ್ ಹೇಳ್ತಾರೆ, ಇಲ್ಲ ನಾನು ಹುಡುಗರನ್ನು ಕರೆದು ವಾರ್ನಿಂಗ್ ಕೊಡಿ ಅಂತ ಅಷ್ಟೇ ಹೇಳಿರೋದು, ಅವರು ಹೊಡೆದು ಕೊಂದರೆ ನಾನೇನು ಮಾಡೋದಕ್ಕಾಗತ್ತೆ. ಸೊ ಇಂಥ ಸಂದರ್ಭ ಒಬ್ಬ ಐಒ ಆಗಿ ನಿಮಗೆ ಬಂದಾಗ ಏನು ಮಾಡಬಹುದು ನೋಡಿ. ಅವ್ರು ಕೇಳ್ಕೊಳಕ್ಕೆ ಅವ್ರ ಲಿಬರ್ಟಿ, ಯಾರ ಮುಂದೆ ಆದರೂ ಕೇಳ್ಕೊಬೋದು, ಯಾರಿಗಾದರೂ ಹೇಳ್ಬೋದು ಅದನ್ನು. ಆದರೆ ಐಒ ಏನು ಮಾಡಿರ್ತಾರೆ, ಅವ್ರು ಏನು ಕೇಳಿಸ್ಕೊಂಡಿರ್ತಾರೆ ಅದರೊಳಗಡೆ, ಅದು ಇಂಪಾರ್ಟೆಂಟ್ ಅಷ್ಟೇ. ಈಗ ನಾವು 142 ಹಾಕೊಂಡು 147, 148 ರೆಡ್ ವಿತ್ 149 ಹಾಕ್ಕೊಂಡಿರ್ತೀವಿ. ಅದರೊಳಗಡೆ ಎಲ್ಲ ಬಂದುಬಿಡ್ತಾರೆ. ಕಾಮನ್ ಇಂಟೆನ್ಷನ್ ಆ್ಯಂಡ್ ಕಾಮನ್ ಆಬ್ಜೆಕ್ಟ್ ಅಂತ ಒಳಗೆ ಸೇರ್ಕೊಬಿಡ್ತಾರೆ ಅವ್ರು. ಸೇರ್ಕೊಂಡಾದ್ಮೇಲೆ ಯಾರಿಂದ ಯಾರಿಗೆ ಏಟು, ಎಷ್ಟು ಏಟು, ದಟ್ ಈಸ್ ಡಿಪೆಂಡ್ ಅಪಾನ್ ಪೋಸ್ಟ್ ಮಾರ್ಟಮ್. ಯಾವ ಏಟ್ ಬಲಾಢ್ಯ ಏಟ್ ಆಗಿದೆ, ತಳೆದವನು ಯಾರೋ ಒಬ್ಬ ಹೇಳ್ತಾನೆ, ಇಂಥವ್ನು ಹಾಕಿ ತಳ್ಳಿದ ತಕ್ಷಣವೇ ಹಿಂದ್ಗಡೆ ಏಟ್ ಆಯಿತು, ಕ್ಲಾಟ್ ಆಗಿದೆ ಬ್ಲಡ್ ಅಂತ ಹೇಳ್ತಾನೆ, ಅದೇನೇ ಮೇಜರು ಅಂತ ಹೇಳ್ತಾನಾಗ. ಆವಾಗ ಅಲ್ಲೊಬ್ಬರು ಪಾತ್ರ ಬಂದಿರ್ತದೆ. ಅದೇನು A17 ಅವನೇನು ಮಾಡಲಿಲ್ಲ, A1 ಅವ್ನು ಮಾತ್ರ ಮಾಡಿಬಿಟ್ಟ, ಅವ್ನಿಗೆ ಶಿಕ್ಷೆ ಆಗೋಯ್ತು ಜಾಸ್ತಿ, ಇವ್ನಿಗೆ ಆಗಿಲ್ಲ ಅಂತ ಅನ್ನೋಂಗಿಲ್ಲ. ಒನ್ಸ್ ವಿ ಪುಟ್ ಕಾಮನ್ ಇಂಟೆನ್ಷನ್ ಆ್ಯಂಡ್ ಕಾಮನ್ ಆಬ್ಜೆಕ್ಟ್ ಸೇರಿಸ್ಬಿಟ್ಟಾದ ತಕ್ಷಣವೇ ಎಲ್ಲದೊಂದರಲ್ಲೇ ಎಲ್ಲರೂ ಟ್ರಯಲ್ ಆಗ್ತಾರೆ. ಈಗ ನನಗೆ 17ನೇದು ಹಾಕ್ಬಿಡಿ, ನಾನು ಈಸಿಯಾಗಿ ಹೊಟ್ಟೋಗ್ಬಿಡ್ತೀನಿ, ನಥಿಂಗ್ ಡೂಯಿಂಗ್ ಕೇಸ್ ಹಂಗಲ್ಲ. ಅದು 1 and equal to 17, ಅದರಲ್ಲಿ ಯಾವುದೇ ಥರವಾದಂಥ ವ್ಯತ್ಯಾಸ ಇಲ್ಲ. ಅದರೊಳಗಡೆ ಏನೋ ನಾನು ಕೆಳಗಡೆಗೆ ಹಾಕ್ಬಿಡಿ ನಾನು ಬೇಲ್ ಆಗ್ಬಿಡ್ತದೆ, ಅವೆಲ್ಲ ಬಂಡಲವು ಕಥೆಗಳವು. ನಾವು ಕಾಮನ್ ಇಂಟೆನ್ಷನ್ ಅಂತ ಕಾಮನ್ ಆಬ್ಜೆಕ್ಟ್ ಪ್ರೂವ್ ಮಾಡಿಬಿಟ್ರೆ, ಮೋಟಿವ್ ಪ್ರೂವ್ ಮಾಡಿಬಿಟ್ರೆ ಇವರೆಲ್ಲ ಒಂದೇ ಒಳಗಡೆ ಬಾಣಲಿ ಒಳಗಡೆ ಫ್ರೈ ಆದರೆ ಎಲ್ಲ ಒಂದೇ ಥರ ಫ್ರೈ ಆಗಿರ್ತಾವಲ್ಲ. ಬೇರೆ ಬೇರೆ ಹೆಂಗೆ ಫ್ರೈ ಆಯ್ತವೆ, ಎಲ್ಲ ಒಂದೇ ಥರ ಆಗ್ತವೆ. ಈ ಕಾಮನ್ ಇಂಟೆನ್ಷನ್ ಕಾಮನ್ ಆಬ್ಜೆಕ್ಟ್ ಒಳಗಡೆ ಕೇಸ್ ಹಂಗೆ ಇರೋದದು. ಆ ಕಾರಣಕ್ಕೋಸ್ಕರ ಇದರಿಂದ ಡಿಫರೆನ್ಷಿಯಲ್ ಯಾವುದೇ ಥರವಾದಂಥ ಎವಿಡೆನ್ಸ್ಗಳು ಮತ್ತು ಐಡೆಂಟಿಫಿಕೇಷನ್ ನಾವು ನಮಗೆ ಬೇಕು ಅಂತ ಅನ್ನುವಂಥ ಕಾರಣಕ್ಕೋಸ್ಕರನೇ ಅದನ್ನು ಐಡೆಂಟಿಫೈ ಮಾಡಿ ಯಾರು ಯಾವ ಟೈಮಲ್ಲಿ ಯಾರು ಯಾವ ಭಾಗದಲ್ಲಿ ಹೊಡೆದ, ಗುದ್ದವನು ಯಾರು ನೀನು ನೋಡ್ದ, ತಗೊಂಡು ರಾಪ್ ಮಾಡಿದವನು ಯಾರು ಕಾರ್ಗೆ ನೀನು ನೋಡ್ದ, ಯಾರು ಮಾಡಿದವ್ರು ಯಾರು ಅಂತ ಹೇಳಿದ್ರೆ ಎಲ್ಲೋ ಒಬ್ಬನ ಹತ್ರ ಬರುತ್ತೆ. ಅದು ಡಾಕ್ಯುಮೆಂಟೇಷನಲ್ಲಿ ಬಂದ್ಬಿಡುತ್ತೆ. ಅದು ಅಸಂಪ್ಷನ್ ಆ್ಯಂಡ್ ಪ್ರಿಸಂಪ್ಷನ್ಸ್ ನಾವೆಲ್ಲ ಮಾತಾಡ್ತಾ ಇರೋದು, ನಾವು ನೀವು ಎಲ್ಲ. ಹೌದು, ಅದು ಥಿಯರಿ ಮತ್ತು ಪ್ರಾಕ್ಟಿಕಲಾಗಿ ಏನು ನಡೀತಾ ಇರ್ತದೋ ಆ ತನಿಖಾ ಪೇಪರ್ಗಳಲ್ಲೇ ನಡೀತಾ ಇರ್ತದದು. ಅದನ್ನು ಹೆಂಗೆ ಅದನ್ನು ನೀಟಾಗಿ ಒಂದು ಅಂಬ್ರೆಲ್ಲಾ ಥರ ಮಾಡಬೇಕು, ಹೇಗೆ ಅದನ್ನ ಸರಿಯಾಗಿ ನೆಟ್ ಮಾಡಬೇಕು ಅನ್ನುವಂಥದ್ದನ್ನ ಕೂತ್ಕೊಂಡು ಎಲ್ಲ ಯೋಚನೆ ಮಾಡ್ಕೊಂಡು ಮಾಡ್ತಾ ಇರ್ತಾರೆ. ನಾವು ನಮ್ಮದೇ ಆದಂಥ ಒಂದು ಪ್ರಿಸಂಪ್ಷನ್ ಹಿಂಗೆ ಆಗ್ಬೋದೇನೋ, ಈ ಥರ ಆಗ್ಬೋದೇನೋ ಅನ್ಕೋತಾ ಇರ್ತೀವಿ. ಇದು ಯಾವತ್ತೂ ಅಷ್ಟೇ ತನಿಖೆ ಯಾವತ್ತು ಇಟ್ ಈಸ್ ಡಿಪೆಂಡ್ ಅಪಾನ್ ಏನು ಐವೋ ಈಸ್ ಎ ಡ್ರೈವರ್. ಅವ್ನು ಎಲ್ಲಿಗೆ ಬೇಕಾದ್ರೂ ತೊಗೊಂಡು ಹೋಗ್ಬೋದು. ಅವನೊಂಥರ ಪೈಲಟ್ ಇದ್ದಂಗೆ ಟಣಕ್ಕಂತ ಆಫ್ ಆಗ್ಬಿಟ್ಟು ಕೆಳಗೆ ಬಿದ್ದೋಗ್ಬಿಡ್ತದೆ, ನೆಲಕ್ಕೆ ಬಿದ್ದೋಗ್ಬಿಡ್ತದೆ. ಹಂಗೆ ಅವನು ಎಷ್ಟು ಚೆನ್ನಾಗಿ ರನ್ ಮಾಡ್ತಾನೋ, ಎಷ್ಟು ಚೆನ್ನಾಗಿ ಅದನ್ನು ಎಲ್ಲ ಸೈಬರ್ ಎವಿಡೆನ್ಸಸ್ಗಳು ಮತ್ತು ಎಲ್ಲ ಟೆಕ್ನಿಕಲ್ ಎವಿಡೆನ್ಸಸ್ಗಳು ಎಲ್ಲ ಎವಿಡೆನ್ಸಸ್ಗಳು ಎಷ್ಟು ಚೆನ್ನಾಗಿ ಬಳಸ್ತಾನೋ, ಒಂದಕ್ಕೊಂದು ಲಿಂಕ್ ಆಗೋ ಥರ ಎಲ್ಲೂ ಸಹ ಒಂದು ಸಣ್ಣ ಸಂಶಯಕ್ಕೂ ಆಸ್ಪದ ಕೊಡ್ದಂಗೆ ಮ್ಯಾನೇಜ್ ಮಾಡಿ ಮಾಜರ್ಗೆ ಸಂಬಂಧಪಟ್ಟಂಥ ಮಾಜರ್ ಮಾಡಿದಂಥವ್ರು ಯಾರು, ಅದು ಬುದ್ಧಿವಂತರ ಮೇಜರ್ ಕಾಲದಲ್ಲಿ ಬಂದಿರತಕ್ಕಂಥ ಪಬ್ಲಿಕ್ಗಳು ಒಳ್ಳೆ ಬುದ್ಧಿವಂತರಿದ್ದಾರಾ, ಇಲ್ಲ ಯಾರಾದರೂ ಈರುಳ್ಳಿ ಮಾರೋರಾ, ಇಲ್ಲ ಈರುಳ್ಳಿ ಕೀಳ್ತಾ ಇದ್ದವರಾ, ಸೌತೆಕಾಯಿ ಕಳ್ತಾ ಇದ್ದವರ, ಇಲ್ಲ ಸೊಪ್ಪಿಗೆ ಸೊಪ್ಪು ಮಾರ್ತಾರೋನಾ, ಇಂಥವ್ರು ಕರ್ಕೊಂಡು ಬಂದು ಸೈನ್ ಹಾಕ್ಸ್ಬಿಟ್ರೆ ಅವ್ರು ಗಾಡೀಲಿ ಕಳ್ಗೆ ಹೋಗ್ತಾ ಇದ್ದೋ, ನಾವು ಕರೆದ್ರು ಒಳಗಡೆ ಸೈನ್ ಹಾಕಿ ಅಂದರೂ ಹಾಕ್ತು ಅಂತಾರೆ. ಅವ್ರು ಇದ್ದಂಗೆ ಹೇಳ್ತಾರೆ. ಆ ಕಾರಣಕ್ಕೆ ಇದನ್ನು ಮಾಡುವಂಥ ಸಮಯದಲ್ಲಿ ನೀವೇನೇ ಮಾಡಿ ಯಾವುದೇ ಎವಿಡೆನ್ಸ್ ಕಲೆಕ್ಟ್ ಮಾಡಿಬಿಡಿ, ನೀವು ಮಾಜರ್ದಾರ್ ಹೇಳಿಲ್ಲ ಅಂದರೆ ಈ ಕೇಸು ಒಂದು ಚಿಟಪಿಸ್ಕೊಳ್ಕೊಳ್ಳಲ್ಲ. ಹೇಳ್ಬೇಕಲ್ಲ ಸ್ವಾಮಿ, ನಾವು ಇನ್ಸ್ಟ್ರೂಮೆಂಟಲ್ ಅಷ್ಟೇ ಪೊಲೀಸು, ನಮ್ಮದು ಏನೂ ರೋಲೇ ಇರಲ್ಲ. ಚಾರ್ಜ್ ಶೀಟ್ ಹಾಕ್ಬಿಟ್ಟಾದ್ಮೇಲೆ ದ ಎಂಟೈರ್ ರೋಲ್ ಈಸ್ ಡಿಪೆಂಡ್ ಅಪಾನ್ ದಿ ಐ ವಿಟ್ನೆಸ್ಗಳು ಮಾಜರ್ದಾರಗಳೇ ಹೇಳಬೇಕು, ಇದನ್ನ ಪ್ರೂವ್ ಮಾಡಬೇಕು. ಅಂದರೆ ನಾನು ಕೊನೆಯಲ್ಲಿ ಹೇಳ್ತೀನಿ ಎವಿಡೆನ್ಸ್ನ, ಎಲ್ಲ ಅವ್ರು ಮೊದಲೇ ಹೇಳ್ತಾರೆ. ಇವರೆಲ್ಲ ಯಾವಾಗ ಚಾರ್ಜ್ ಶೀಟಲ್ಲಿ ಟ್ರಯಲ್ ಟೈಮಲ್ಲಿ ನಾನು ಮೊದಲು ಮಾಡಿಬಿಡಲ್ಲ, ನಾನು ಬೇಕೋ ಬೇಡೋ ಅಂತ ಕೋರ್ಟ್ ನಿರ್ಧಾರ ಮಾಡಿ ನಂಗೆ ಮಾಡ್ತದೆ. ಅಂದರೆ ಭಾಳ ದಿವಸ ಏನಾಗೋಯ್ತು, ಇವ್ರು ಯಾರು ಹೇಳಲೇ ಇಲ್ಲ ಅಂದರೆ ನಮ್ಗೆ ಎವಿಡೆನ್ಸೇ ಮಾಡ್ತಿರ್ಲಿಲ್ಲ.
ಆಮೇಲೆ ಸುಪ್ರೀಂ ಕೋರ್ಟ್ ಏನು ಮಾಡ್ತದಕ್ಕೆ ಇಲ್ಲಪ್ಪ ಇದೇನ್ರಿ ಇದು ಅವ್ರದ್ದು ಒಂಚೂರು ಕೇಳ್ರಪ್ಪ ನೀವು ಪೊಲೀಸವ್ರು ಏನು ಹೇಳ್ತಾರೆ ಅನ್ನುವಂಥದ್ದು ನೀವು ಕರೀದೇ ಇಲ್ಲೋ ಅಂದ್ರೆ ಹೆಂಗೆ ಅಂತ ಹೇಳಾದ್ಮೇಲೆ ಕೊನೆಗೆ ನಮ್ಮನ್ನು ಕರೀಗೆ ಶುರು ಮಾಡಿದ್ರೆ ಇವ್ರನ್ನೂ ಫೈನಲಾಗಿ ಮಾಡಿ ಮುಗಿಸ್ಬಿಡೋಣ ಬಿಡೆ ಅದೇನು ಹೇಳ್ತಾರೆ ಅಂತ ಕೇಳಿ ಲಾಯರ್ ಸಾಹೇಬ್ರು ಇದ್ದಾರೆ. ಇಲ್ಲ ಅಂದರೆ ಹಾಸ್ಟೆಲ್ ಆಗ್ಬಿಟ್ರು ಅಂದರೆ ಕಂಪ್ಲೇಂಟು ಬೇರೆಯವ್ರನ್ನ ಯಾರು ಕರಿಬಿಡ್ರಿ ಕ್ಲೋಸ್ ಮಾಡಿರಿ ಕಂಪ್ಲೇನೆಂಟೇ ಅಲ್ಲಿಂದ ಈಚೆಗೆ ಬರ್ತಿರ್ಲಿಲ್ಲ, ನಮ್ಮನ್ನು ಗಣನೆ ಗೊತ್ತಿರಲಿಲ್ಲ. ಕೊನೆಗೆ ಸುಪ್ರೀಂ ಕೋರ್ಟ್ ಯಾರೋ ಪುಣ್ಯಾತ್ಮರು ಹೇಳೋದಕ್ಕೆ ಅಟ್ಲೀಸ್ಟ್ ಕೊನೆಗೆ ನಾವಾದರೂ ಹಿಂಗೆಲ್ಲ ಮಾಡಿದ್ದೀವಿ ಸ್ವಾಮಿ ಅಂತ ಹೇಳ್ಬಿಟ್ಟು ಬರ್ತೀವಿ. ಖಂಡಿತವಾಗ್ಲೂ ಹಿಂಗೆ ಇರೋದು ಪ್ರಾಕ್ಟಿಕಲ್ಲಾಗಿ. ಅದರಿಂದ ನಾವು ಇದನ್ನು ಕೊನೆಯವರೆಗೂ ಲಾಜಿಕಲ್ ಎಂಡಗೆ ಕರೆಕ್ಟಾಗಿ ತಗೊಂಡು ಹೋಗುವಂಥ ಕೆಲಸ ಮಾಡಬೇಕು. ಅದರಿಂದ ಏನೂ ಕಾಂಪ್ರಮೈಸ್ ಮಾಡಬಾರ್ದು. ಇದರಲ್ಲಿ ಅದ್ಭುತವಾದಂಥ ತನಿಖೆ ಮಾಡ್ತಾರೆ. ಯಾಕೆಂದರೆ ಗಿರೀಶ್ ಸಾಹೇಬ್ರು ಇದ್ದಾರೆ, ಆಮೇಲೆ ಚಂದನ್ ಇದ್ದಾರೆ, ಅವರು ಎಲ್ಲ ಚೆನ್ನಾಗಿ ತಿಳ್ಕೊಂಡಿರ್ತಕ್ಕಂಥವ್ರು ಇದ್ದಾರೆ. ಆಮೇಲೆ ಎಲ್ಲ ಅಡಿಷ್ನಲ್ ಕಮಿಷನರ್ಸ್ ಅದಕ್ಕೆ ಮಾನಿಟ್ರ್ ಮಾಡ್ತಾರೆ. ಹಂಗೆ ಸುಮ್ಮನೆ ಹಂಗೆ ಬಿಟ್ಬಿಡಲ್ಲ ಈ ಕೇಸ್ಗಳಲ್ಲಿ. ಇಂಥದ್ದು ಏನು ಹಂಗೆ ನುಣ್ಚ್ಕೊಂಡು ಹೋಗ್ಬಿಡುವಂಥದ್ದನ್ನೇ ಹುಡ್ಕೊಂಡು ಹೋಗಿ ಪಾತಾಳದ ಎತ್ಕೊಬಿಟ್ಟವ್ರೆ. ಈಗ ಬಿಟ್ಬಿಡೋಕ್ಕೆ ಸಾಧ್ಯ ಆಗ್ತದಾ? ಆಮೇಲೆ ಇದರಲ್ಲಿ ಯಾವುದೇ ಥರವಾದಂತಹ ಏನೇನೋ ಮಾತಾಡ್ತಾರೆ, ಹೌದಲ್ವಾ? ಏನೋ ಆ ಮಿನಿಸ್ಟ್ರು ಈ ಮಿನಿಸ್ಟ್ರು ಅವೆಲ್ಲ ನಡೆಯಲ್ಲ. ಕೇಳ್ಕೊತಾರೆ, ಬನ್ನಿ ಸ್ವಾಮಿ ಚೆನ್ನಾಗಿದ್ದೀರಾ, ಆಯ್ತು ಎಲ್ಲಿದ್ದೀರಿ ಹೇಳಿ, ನೀವೆಲ್ಲ ಕೆಲಸ ಮಾಡ್ತಾಯಿದ್ದೀರಾ, ನಮ್ಮ ಕೆಲಸ ನಾವು ಮಾಡ್ತೀವಿ. ಅದು ಬಿಟ್ಟು ಬೇರೆ ಅವ್ರು ಹೇಳ್ದಂಗೆ ನಾವು ಕೆಲಸ ಎಲ್ಲ ಮಾಡ್ಕೊಳ್ಳೋಕೆ ಅಕಸ್ಮಾತ್ ನಾಳೆ ದಿವಸ ಯಾವ್ದಾರು ಬೇರೆ ಏಜೆನ್ಸಿಗೆ ಏನಾರು ಹೋಗ್ಬಿಟ್ರಿದು CIDಗೆ ಬಿಡಿ, ಅಕಸ್ಮಾತ್ CBIಗೆ ಯಾರು ಹಾಕ್ಬಿಟ್ಟು ರೆಫರ್ ಮಾಡಿಸ್ಬಿಟ್ರೆ ನಮ್ಮನ್ನು ಹಾಕ್ಬಿಟ್ಟು ಹಿಂದೆ ಮುಂದೆ ಹಾಕಿ ಎಳೆದ್ಬಿಡ್ತಾರೆ ದಾರ ಹಾಕ್ಬಿಟ್ಟು. ಯಾಕಂದರೆ ಈಗಾಗಲೇ ನಾವು ಎಳೆಸ್ಕೊಂಡಿದ್ದೀವಿ, ನನ್ನ ಮುಂದೆ CBIನವ್ರ ಕೈಲಿ ಹೆಂಗೆ ಎಳಿತಾರೆ ಅಂತ ಗೊತ್ತು ನಮಗೆ. ಆ ಕಾರಣಕ್ಕೆ ಎಲ್ಲೂ ಯಾವ ಕಾರಣಕ್ಕೂ ಸತ್ಯನೇ ಮಾಡಬೇಕು ಕೇಸ್ನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.